ನೀವು ದರ್ಶನ್ ಸರ್ನ ಬಹಳ ಹತ್ರದಿಂದ ನೋಡಿರ್ತೀರಾ. ಸೊ ಯಾವ ತರ ಸೆಟ್ಟಲ್ಲೆಲ್ಲ ಹೆಂಗಿದ್ರು, ಯಾವ ತರದ ಮನುಷ್ಯ, ನಿಮಗೂ ಅವ್ರಿಗೂ ಅವ್ರ ಜೊತೆ ಕಳೆದಂತ ಒಂದು ಅದ್ಭುತ ಮೆಮೊರಿಯನ್ನ ಇವಾಗ ನೀವು ಶೇರ್ ಮಾಡೋದಿದ್ರೆ? ನಮಗೆ ಬಾಸ್ ಡಿ ಅಂದರೆ ದೇವರು. ಅವರು ಅವರು ಇದ್ದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಇನ್ನೊಂದು ಸ್ಟೆಪ್ ಅಪ್ ಆಗತ್ತೆ. ಓಕೆ, ಅವರು ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರು ಸೆಟ್ಟಲ್ಲಿ ಹೆಂಗಿರ್ತಾರೆ ಅಂತ, ಅಯ್ಯೋ ಅವ್ರು ಬಂದರೆ ಒಂಥರ ಅವರೇ ಬೇರೆ ಥರ ಒಂದು ಪರ್ಸ್ನಾಲಿಟಿ ಇಟ್ಕೊಂಡು ಬರ್ತಾರೆ ಗೊತ್ತಾ. ನಾನು ಹೇಳ್ದೆ ಗೊತ್ತಾ, ಮಾಸ್ ಅಂತ. ಮಾಸ್ಗೆ ಬಾಸ್ ಅವರು. ಅವ್ರು ಬಂದರೆ ಒಂಥರ ಸ್ಮೆಲ್ಲೇ ಒಂಥರ ಬೇರೆ ಮಜಾ ಕೊಡುತ್ತೆ. ಬಂದ ತಕ್ಷಣ ಅವರು ಚಿಕ್ಕವರು ದೊಡ್ಡವರು ಅದೆಲ್ಲ ಏನೂ ಇಲ್ಲ. ಸರ್ ಹೇಗಿದ್ದೀರಾ ಸರ್, ಆರಾಮಾಗಿದ್ದೀರಾ, ಊಟ ಮಾಡಿದ್ರಾ? ಅಕಸ್ಮಾತ್ ಊಟ ಮಾಡಿಲ್ಲ ಅಂತ ಗೊತ್ತಾದರೆ ಊಟ ಮಾಡಿಸ್ತೀರಾ ಅಂತೂ ಆಚೆನೇ ಬಿಡಲ್ಲ. ಆ ಥರ ಅವರು. ಅವ್ರಿಗೆ ಈ ಕಷ್ಟ ಕಾಲದಲ್ಲಿ ನನಗೆ ತುಂಬ ಖುಷಿಯಾಗಿರೋ ವಿಷಯ ಅಂದರೆ ನಮ್ಮ ಧನ್ವೀರ್ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ಇವಾಗ ಈ ಥರ ಯಾರೂ ನಾನು ನೋಡಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಅದು ತುಂಬ ಖುಷಿ ಆಯಿತು ಮೇಡಮ್. ಓಕೆ, ಅಲ್ಲ ನೀವು ಅವ್ರ ಜೊತೆ ಯಾವ್ದಾರ ಅದ್ಭುತ ಮೆಮೊರಿ ಏನಾದ್ರು? ಅದ್ಭುತ ಮೆಮೊರಿ ಅಂದರೆ ಒಂದು ಸರ್ತಿ ತಾರಕ್ ಮೂವಿ ಶೂಟಿಂಗ್ ನೋಡೋಕ್ಕೆ ಅಂತ ಹೋಗಿದ್ದಿದ್ದು. ಆ ಟೈಮಲ್ಲಿ ಹೋದ ತಕ್ಷಣ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂದರು. ಕೂತ್ಕೊಂಡೆ. ಅನಂತು ಅಂತ ಮಾಸ್ಟರ್ ಪೀಸು ಒಂದು 5-6 ಸಿನಿಮಾ ಮಾಡಿದ್ದೀನಿ ಅಂದೆ. ನೋಡಿದ್ದೀನಿ ಸರ್, ನಿಮ್ಮನ್ನ ನೋಡಿದ್ದೀನಿ ಅಂತಂದರು. ಸರ್ಗೆ ಹಾಲು ತೊಗೊಂಬರು ಅಂದರು. ನನಗೆ ಹಾಲು ಆಮೇಲೆ ಆ ಮಿಲ್ಕ್ ಪ್ರಾಡಕ್ಟ್ಸ್ ನನಗೆ ಆಗಲ್ಲ, ಕೆಲವ್ರಿಗೆ ಆಗಲ್ವಲ್ಲ ಅದು, ನಂಗೆ ಆಗಲ್ಲ ಅದು. ತಗೊಂಬಂದರು. ತಗೊಳ್ಳಿ ಸರ್ ಅಂತ ಅವರೇ ಕೈಯಾರೆ ಕೊಟ್ಟು ಕುಡೀರಿ ಸರ್. ಬಸ್ ನನಗೆ ಸ್ಮೆಲ್ ಆಗಲ್ಲ, ನೀವು ಕುಡೀರಿ, ಅದೇನಾಗತ್ತೋ ಆಗಲಿ, ನಾನು ನೋಡ್ಕೊತೀನಿ, ನಾನು ಇಲ್ಲೇ ಪಕ್ಕದಲ್ಲೇ ಕೂತಿರ್ತೀನಿ, ಹಿಂಗೇ ಇರ್ತೀನಿ ಅಂತಂದ್ಬಿಟ್ಟು ನಾನು ಕುಡಿಯೋವರೆಗೂ ಅವ್ರು ಹಿಂಗೇ ಇದ್ದಾರೆ. ಬಾಸ್ ಬಿಟ್ಬಿಡಿ ಅಂತ ನಾನು ಅವರು ಕುಡಿಬೇಕು ಆ ಥರ. ದಿನಕರ್ ಸರು ಅಷ್ಟೇ. ಅವರು ನಾನು ಅವ್ರಿಗೂ ಡೈರೆಕ್ಷನ್ ಮಾಡಿರೋ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಒಂದು ಸಿನಿಮಾ ಮಾಡಿದೆ. ತಪ್ಪಿ ಪಲ್ಯ ಹಾಕ್ಸ್ಕೊಳ್ಳಿಲ್ಲ. ಅವರು ಹಾಕು ತಿನ್ನು, ಏನಾಗತ್ತೆ, ನಾನು ನೋಡ್ತೀನಿ. ಅವ್ರ ಫ್ಯಾಮಿಲಿನೇ ಒಂಥರ ಲೆಜೆಂಡ್ ಫ್ಯಾಮಿಲಿ ಆ ಥರ ಅವರು. ಆಮೇಲೆ ರಾಬರ್ಟ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹಿಂಗೇ ನೋಡ್ತಾ ಇದ್ದೆ ಬಾಸ್ನ. ಅಯ್ಯೋ ಬಾಸ್ ಹೀಗೆ ಹೆಂಗಿದ್ದೀರಾ ಬಾಸ್ ನೀವು ಅಂತ. ಆವಾಗ ಏನ್ರಿ ತಿನ್ಕೊಂಬಿಡೋ ಥರ ನೋಡ್ತಾ ಇದ್ದೀರಾ, ತಿಂತೀರಾ ಬರಲ್ಲ ಅಂತೆಲ್ಲ ಕೇಳಿದ್ರು. ಬೇಡ ಬಸ್ ಅಂತಂದ್ಬಿಟ್ಟು ನಾನು ಸೈಡಲ್ಲಿ ಕುತ್ಕೊಂಡ್ಬಿಟ್ಟೆ. ಆ ಥರ ಒಂದೊಳ್ಳೆ ಮನಸ್ಸಿರೋ ವ್ಯಕ್ತಿ ಅವರು. ಅವ್ರು ಆಚೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ.